ಗೈಸ್ ನಮಸ್ಕಾರ. ತುಂಬ ಜನ ಇನ್ಸ್ಟಾಯಿಂದ ಬಂದು ನೋಡ್ತಿದ್ದೀರಾ. ಸೊ ತುಂಬ ಜನ ಫೇಸ್ಬುಕ್ಕು ಯೂಟ್ಯೂಬಿಂದನೂ ಬಂದು ನೋಡ್ತಿದ್ದೀರಾ. ವಿಷಯ ಇಷ್ಟೇ, ನೀವೇನು ನೋಡ್ತಿದ್ದೀರಾ 3 days 4 days ನನ್ನ ಫ್ರೆಂಡು ತೀರೋಗಿರೋ ವಿಷಯನ ನೀವೆಲ್ಲರಿಗೂ ಗೊತ್ತು. ನಾನು ಇನ್ಸ್ಟಾದಲ್ಲೆಲ್ಲ ಪೋಸ್ಟ್ ಮಾಡಿದ್ದೆ. ಪೋಸ್ಟ್ ಮಾಡಿರೋಕ್ಕೆ ಕೆಲವೊಂದಿಷ್ಟು ಜನ ಫೇಕ್ ಐಡಿನ ಕ್ರಿಯೇಟ್ ಮಾಡಿಕೊಂಡು, ಸರಿನಾ, ವೀಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಹೇಳ್ತೀನಿ, ಫೇಕ್ ಐಡಿನ ಕ್ರಿಯೇಟ್ ಮಾಡಿಕೊಂಡು ಸ್ವಲ್ಪ ಕಮೆಂಟ್ ಹಾಕಿದ್ದು. ಅಜಯ್ಗೆ ಕಂಟೆಂಟ್ ಇಲ್ಲ, ಅದಕ್ಕೋಸ್ಕರ ಅವನ ಫ್ರೆಂಡು ವಿಷಯನ ತಗೊಂಡು ಪೋಸ್ಟ್ ಮಾಡ್ತಿದ್ದಾನೆ ಅಂತ. ಒಂದು ವಿಷಯ ಹೇಳ್ತೀನಿ, ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡು, 7 ವರ್ಷದ ಫ್ರೆಂಡು. ಅವನು ಸತ್ತಿರೋ ವಿಷಯ ನನಗೆಷ್ಟು ನೋವು ಕೊಡೈತೆ ನನಗೆ ಗೊತ್ತು. ಆ ವಿಷಯನ ಕಂಟೆಂಟಾಗಿ ಎತ್ಕೊಂಡು ಜನಗಳಿಗೆ ತೋರಿಸೋವಂಥ ಚೂತ್ಯ 3rd ಕ್ಲಾಸ್ ನನ್ನ ಮಗ ನಾನಂತೂ ಅಲ್ಲ, ಸರಿನಾ. ನನಗೆ ಗೊತ್ತು, ನನ್ನ ಫಾಲೋವರ್ಸಿಗೆ ಗೊತ್ತು ನಾನು ಎಂತೆಂಥ ಕಂಟೆಂಟ್ಗಳು ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಈ ಲೆವೆಲ್ಗೆ ಇಷ್ಟು ನೇಮ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು, ನನ್ನ ಫಾಲೋವರ್ಸಿಗೆ ಗೊತ್ತು. ಸೊ ಸ್ವಲ್ಪ ಜನ ಅಂದರೂ ನನಗೆ ತುಂಬ ಬೇಜಾರಾಯಿತು. ನನಗೆ ನನ್ನ ಫ್ರೆಂಡ್ನ ಕಳ್ಕೊಂಡು ನಮ್ಮ ಹುಡುಗರೆಲ್ಲ ನೋವು ಪಟ್ಟಿರೋದು ಎಷ್ಟು ಅಂತ ನಮಗೆ ಗೊತ್ತಿಲ್ಲದೇ ಏನೇನೋ ಮಾತಾಡೋದು ತಪ್ಪು. ಸೊ ಮೊದಲೇ ನೋವಲ್ಲಿದ್ದೀವಿ, ಆ ಥರ ಕಮೆಂಟ್ ಹಾಕ್ದಾಗ ತುಂಬ ನೋವಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ತುಂಬ ಜನ ಸ್ವಲ್ಪ ವೀಡಿಯೋ ಮಾಡಿದ್ರು, ನನ್ನ ಫ್ರೆಂಡು ತೀರೋಗಿದ್ರು ಅಂತ ನಾನು ಪೋಸ್ಟ್ ಎಲ್ಲ ಮಾಡಿದ್ರು. ಸ್ವಲ್ಪ ಜನ ಅದನ್ನು ಎತ್ಕೊಂಡು ವೀಡಿಯೋಸು ಮಾಡಿದ್ರು, ಅದು ವೈರಲ್ ಆಯಿತು. ಸೊ ಆ್ಯಕ್ಚುಲಿ ವಿಷಯ ಇಷ್ಟೇ, ಏನು ವಿಷಯ ಅಂತ ಸುತ್ತಿ ಬಳಸಿ ಹೇಳಲ್ಲ, ಡೈರೆಕ್ಟಾಗಿ ಹೇಳ್ತೀನಿ ಏನು ವಿಷಯ ಏನು ಅಂತ. ಇಷ್ಟೇ ಆಗಿದ್ದು, ಶನಿವಾರ ನೈಟು ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ಜೊತೇಲಿ ಇದ್ದಿದ್ದು ನನ್ನ ಫ್ರೆಂಡೇ, ಇಬ್ಬರು ನನ್ನ ಫ್ರೆಂಡ್ಸೇ, ಕಾಲೇಜ್ ಫ್ರೆಂಡ್ಸೇ. 2020ರಿಂದನೂ 2026 ತನಕ ನನ್ನ ಫ್ರೆಂಡ್ಸು. ಸೊ ಇಬ್ಬರು ನನ್ನ ಫ್ರೆಂಡ್ಸೇ. ಏನು ಮಾಡಿದ್ದಾರೆ, ನೈಟು ಹೊರಗಡೆ ಹೋಗಿದ್ದಾರೆ, ಸುತ್ತಾಡಿದ್ದಾರೆ. ಶನಿವಾರ ನೈಟು, ಭಾನುವಾರ ಫ್ರೆಂಡ್ಶಿಪ್ ಡೇ. ಸೊ ಶನಿವಾರ ನೈಟ್ ಎಲ್ಲ ಇದಾಗಿ ಊಟ ಮಾಡಿಲ್ಲ, ನೈಟು ಇಬ್ಬರೂ ಊಟ ಮಾಡಿಲ್ಲ. ಸೊ ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಫ್ರೆಂಡ್ಶಿಪ್ ಡೇ ಅಲ್ವಾ, ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಈಜಾಡೋಣ ಅಂತ, ಹೋಗಿ ಈಜಾಡಿದ್ದಾರೆ. ಸೊ ನೈಟು ಊಟ ಮಾಡಿಲ್ಲ, ಮಾರ್ನಿಂಗು ಊಟ ಮಾಡಿಲ್ಲ, ಮಧ್ಯಾಹ್ನ ತನಕ ಊಟ ಮಾಡಿಲ್ಲ. ಸೊ ಏನು ಮಾಡಿದ್ದಾರೆ, ಈಜು ಬಿದ್ದಿದ್ದಾರೆ. ಈಜು ಬೀಳೋ ಟೈಮಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಡೈ ಬೀಳ್ತಾರೆ, ಬಂದು ಡೈ ಬೀಳ್ತಾರೆ. ಸೊ ಆ ಡೈ ಬಿದ್ದಿದ್ದಾರೆ, ಬಂದು ಬಿದ್ದಿದ್ದಾರೆ. ಒಂದು 10 ರಿಂದ 15 ಡೈ ಬಿದ್ದಿದ್ದಾರೆ, ಸರಿನಾ. ನಾನು ಈ ವಿಷಯ ಎಲ್ಲನೂ ತಿಳ್ಕೊಂಡೇ ಮಾತಾಡ್ತಿರೋದು ಗೈಸ್. ಸುಮ್ಮನೆ ಅನ್ನೆಸೆಸರಿಯಾಗಿ ಏನೇನೋ ವಿಷಯ ಹೇಳಿದ್ದಾರೆ, ಸ್ಪ್ರೆಡ್ ಮಾಡಿದ್ದಾರೆ. ಸೊ ಅದನ್ನು ಆಮೇಲೆ ಹೇಳ್ತೀನಿ. ಸೊ ಏನು ಮಾಡಿದರೆ 10-15 ಡೈ ಬಿದ್ದಿದ್ದಾರೆ, ಬಂದು ಸುಸ್ತಾಗ್ತಿತ್ತಂತೆ. ಸೊ ನನ್ನ ಫ್ರೆಂಡಿಗೆ ಚಂದುಗೆ, ಮನು ಅಂದರೆ ಇಬ್ಬರು ಇದ್ದಿದ್ದು, ಹೋಗಿದ್ದು ಚಂದು ಮನು. ಸೊ ಚಂದು ನನ್ನ ಫ್ರೆಂಡು ತೀರೋಗಿದ್ದನು. ಸೊ ಮನು ಏನು ಕೇಳಿದ್ದಾನೆ, ಏನಕ್ಕೆ ಇಷ್ಟೊಂದು ಸುಸ್ತಾಗ್ತಿದ್ಯಾ ಅಂತ. ಒಂದು ನೈಟ್ ಊಟ ಮಾಡಿಲ್ವಲ್ಲ, ಅದಕ್ಕೆ ಸುಸ್ತಾಗ್ತಿದೆ ನನಗೆ, ಆಗ್ತಿಲ್ಲ ನನಗೆ ಅಷ್ಟೊಂದು ಈಜೊಡೆಯೋದಕ್ಕೆ ಅಂತ. ಸರಿ, ಎಲ್ಲ ಈಜೆಲ್ಲ ಮುಗಿಸಿ ಮನು ಏನು ಮಾಡಿದ್ದಾನೆ, ಫೋನ್ ಎತ್ಕೊಂಡು ಈ ಕಡೆ ಬಂದಿದ್ದಾನೆ. ಆ ಟೈಮಲ್ಲಿ ಚಂದು ಏನು ಮಾಡಿದ್ದಾನೆ, ಬಾವಿ ಒಂದಷ್ಟು ದೂರ ಆದಂಗೆ ಒಂದು 100 ಮೀಟ್ರ್ ದೂರಕ್ಕೆ ಇದ್ದಾನೆ. ಚಂದು ಏನಿದೆ ಕೂಗಿದ್ದಾನೆ, ಮಚ್ಚ ಲಾಸ್ಟ್ ಡೈ ಬೀಳ್ತೇ ನಾನು ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಈ ಕಡೆ ಫೋನ್ ಎತ್ಕೊಂಡು ಹಿಂಗೆ ತಿರುಗಿಕೊಂಡು ಒಂದು ಆ ಕಡೆ ಸ್ವಲ್ಪ ದೂರ ಹೋದಂಗೆ ಟೈಮಲ್ಲಿ ಇವ್ನು ಬಿದ್ದ ತಕ್ಷಣ ಏನು ಮಾಡ್ತಾನೆ, 20 ಸೆಕೆಂಡ್ಗೆ ಮೇಲೆ ಬರ್ತಿದ್ದ, ಅಂದರೆ ಎದ್ದು ಬಂದ್ಬಿಡ್ತಿದ್ದ, ಈಜು ಹೊಡ್ಕೊಂಡು ಬಂದ್ಬಿಡ್ತಿದ್ದ. ಸೊ ಆ್ಯಕ್ಚುಲಿ ಇನ್ನೊಂದು ವಿಷಯ, ಚಂದುಗೆ ಈಜು ಬರುತ್ತೆ. ಯಾರ್ಯಾರು ಈಜು ಬರಲ್ಲ ಅಂತ ಹೇಳಿದಾರೋ ಸೊ ಅದು ಸುಳ್ಳು. ಯಾಕೆಂದರೆ 2020ರಿಂದ ನನ್ನ ಜೊತೆ ಈಜಾಡಿದ್ದಾನೆ. ಇಲ್ಲಿ ಬರುತ್ತೆ ನೋಡಿ, ಫೋಟೋ ಹಾಕಿರ್ತೀನಿ ನೋಡಿ. ಸೊ ಈ ಫೋಟೋ 2020ರಲ್ಲಿ ತೆಗೆದಿದ್ದು, ನಾನು ಅವನು ಈಜಾಡ್ತಿದ್ದು. ಸೊ ಆಮೇಲೆ ಈಜು ಬರದೇ ಇರೋರು ಆ ಥರ ಡೈ ಬೀಳೋಕ್ಕಾಗಲ್ಲ. ಅವ್ನು ಯಾವ ಥರ ಕೊನೆ ಡೈ ಯಾವತ್ತು ಈಜು ಬೀಳ್ಬೇಕಾದ್ರೆ ಒಂದು ವೀಡಿಯೋನೂ ಮಾಡಿಸಿದ್ದಾನೆ, ನಾನು ಡೈ ಬೀಳ್ತೀನಿ ವೀಡಿಯೋ ಮಾಡು ಮಚ್ಚ ಅಂತ, ವೀಡಿಯೋನೂ ಹಾಕ್ತೀನಿ ನೋಡಿ. ಸೊ ಈ ವಿಡಿಯೋ ಆ ಜಾಗದಲ್ಲಿ ಡೈ ಬಿದ್ದಿದ್ದವನು, ಸರಿನಾ. ಡೈ ಬಿದ್ದ, ವಿಡಿಯೋನು ಮಾಡಿಸ್ಕೊಂಡ, ಎಲ್ಲನೂ ಇದಾಯಿತು. ಇವನು ಫೋನ್ ಮಾತಾಡ್ಕೊಂಡು ಆ ಕಡೆ ಹೋದಾಗ ಏನಾಯಿತು, ಇವನು ಲಾಸ್ಟ್ ಡೇ ಅಂತ ಬಿದ್ದಿದ್ದಾನೆ. 20 ಸೆಕೆಂಡ್ಗೆ 23 ಸೆಕೆಂಡ್ಗೆ ಎದ್ದು ಬತ್ತಿದ್ದವನು, 1.5 ನಿಮಿಷ ಆದರೂ ಬಂದಿಲ್ಲ. ಇವನು ಮನುಗೆ ಏನಾಯಿತು, ಸ್ವಲ್ಪ ಏನಾಯಿತು ಅಂದ್ಬಿಟ್ಟು ತಿರುಗಿ ಹೋಗವನೇ, ಚಂದು ಅಂತ ಕೂಗಿದ್ದಾನೆ, ಬಂದಿಲ್ಲ. ನೀರೊಳಗಡೆ ನೋಡಿದ್ರೆ ಬಾವಿ ಒಳಗಡೆ ಬಬಲ್ಸ್ ಬರ್ತಿತ್ತಂತೆ. ಸೊ ಮುಳುಗ್ದಾಗ ಬಬಲ್ಸ್ ಬರುತ್ತಲ್ಲ, ಆ ಥರ ಬಬಲ್ಸ್ ಬಂದಿದೆ. ಇವನು ಗಾಬರಿಯಾಗಿ ಕೈಲಿ ಫೋನೇ ಎಸ್ದು ಪಟ್ಟಂತ ಡೈ ಬಿದ್ದಿದ್ದಾನೆ, ಇವನು ಒಳಗಡೆ ಬಿದ್ದಿದ್ದಾನೆ. ಸೊ ಒಳಗಡೆ ಬಿದ್ದಾಗ ಏನಾಗೈತೆ, ಹುಡ್ಕಾಡಿದ್ದಾನೆ, ಒಳಗಡೆ ಆದಷ್ಟು ಒಳಗಡೆ ಹೋಗಿದ್ದಾನೆ. ಅಂದರೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇನ್ನೊಂದು ವಿಷಯ ಹೇಳ್ತೀನಿ, ಚಂದು ಚೆನ್ನಾಗಿ ಈಜೊಡಿತಿದ್ನೋ ಮನು ಚೆನ್ನಾಗಿ ಈಜೊಡಿತಿದ್ನೋ, ಚಂದುನೇ ಚೆನ್ನಾಗಿ ಈಜೊಡಿತಿದ್ದು ನಮ್ಮ ಬ್ಯಾಚಲ್ಲಿ. ಅವ್ನು ಮನುಗಿಂತ ಚೆನ್ನಾಗಿ ಚಂದು ಈಜೊಡಿತಿದ್ದ. ಅವ್ನಿಗೆ ಈಜು ಬರಲ್ಲ ಅಂತ ಹೇಳೋರಿಗೆಲ್ಲ ಇದು ಮಾತು, ಅವ್ನು ಈಜು ಹೊಡಿತಿದ್ದ, ಸರಿನಾ. ಮನು ಬಿದ್ದಿದ್ದಾನೆ, ಆದಷ್ಟು ಒಳಗಡೆ ಹೋಗಕ್ಕೆ ಟ್ರೈ ಮಾಡಿದ್ದಾನೆ, ಎತ್ತೋದಕ್ಕೆ ಟ್ರೈ ಮಾಡಿದ್ದಾನೆ, ಸಿಕ್ಕಿಲ್ಲ. ಯಾಕೆಂದ್ರೆ ಅದು ಸ್ವಲ್ಪ ಬಗ್ಡಾಯಿತು, ನೀರು ಕಾಣಿಸ್ತಿರ್ಲಿಲ್ಲ. 30 ಅಡಿ ಆಳ, 25 ಅಡಿ ನೀರಿತ್ತು. 25 ಅಡಿ ನೀರಿತ್ತು ಒಳಗಡೆ. 25 ಅಡಿ ನೀರೈತೆ, ಸರಿನಾ. ಅದು ಸ್ವಲ್ಪ ಎತ್ತಿದೀವಿ, ಅದನ್ನು ಹೇಳ್ತೀನಿ ಮುಂದೆ. ಬಿದ್ದಿದ್ದಾನೆ, ಎತ್ತಕ್ಕೆ ಟ್ರೈ ಮಾಡಿದ್ದಾನೆ, ಸಿಕ್ಕಿಲ್ಲ. ಪಟ್ಟಂತ ಗಾಬರಿಯಿಂದ ಏನು ಮಾಡಿದ್ದಾನೆ, ಎದ್ದೋಡ್ ಬಂದಿದ್ದಾನೆ.
ಅಲ್ಲಿ 3 ಜನ ಹುಡುಗರು ರೀಲ್ಸ್ ಮಾಡ್ತಿದ್ರಂತೆ. ಓಡ್ ಬಂದು ಅಣ್ಣ ಬನ್ನಿ ಅಣ್ಣ, ಸ್ವಲ್ಪ ಫ್ರೆಂಡ್ ಬಿದ್ದೋಗಿದ್ದಾನೆ, ಬನ್ನಿ ಅಣ್ಣ ಒಳಗಡೆ ಬನ್ನಿ ಅಣ್ಣ, ಸ್ವಲ್ಪ ಬನ್ನಿ ಅಣ್ಣ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕರೆದಿದ್ದಾನೆ. ಕರೆದಾಗ ಏನಾಗೈತೆ, ಆ ಹುಡುಗರು ಬಂದಿದ್ದಾರೆ, ಬಂದು ಅಣ್ಣ ನನಗೆ ಈಜ್ ಬೀಳಕ್ ಬರಲ್ಲ ಅಣ್ಣ, ಬರಲ್ಲ ಬೈ, ನಮ್ಗೆ ಈಜ್ ಬರಲ್ಲ ಬೈ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ರೆ. ಅವಾಗ ಅವ್ನು ಪಟ್ಟಂತ ಯಾರಿಗೆ ಫೋನ್ ಮಾಡಿದ್ದಾನೆ ಅಂತಂದ್ರೆ, ನಮ್ಮ ಕೇರ್ ಪಟ್ಟಿಲಿ ಒಬ್ರು ಪೊಲೀಸ್ ಇದ್ದಾರೆ, ಅವ್ರಿಗೆ ಪರಿಚಯ, ಅವ್ರಿಗೆ ಫೋನ್ ಮಾಡಿದ್ದಾನೆ. ಸರ್ ಹಿಂಗೆ ಬಿದ್ದೋನು ಚೆಂದು ಎದ್ದಿಲ್ಲ ಸರ್ ಅಂತ. ಸರಿನಾ? ಅವಾಗ ಸರ್ ಏನ್ ಮಾಡಿದಾರೆ, ಯಾವ್ದು ಅದಕ್ಕೆ ಫೈರ್ 112 ಫೈರ್ ಇಂಜಿನ್ ಎಲ್ಲರಿಗೂ ಫೋನ್ ಮಾಡಿ ಕರ್ಸೋರೆ, ಸ್ಪಾಟ್ ಅಲ್ಲೇ ಕರ್ಸೋರೆ. 112 ಫೈರ್ ಇಂಜಿನ್ 112 ಫೈರ್ ಇಂಜಿನ್ಗೆ ಫೋನ್ ಮಾಡಿ ಕರ್ಸಿದ್ದಾರೆ, ಸ್ಪಾಟ್ ಅಲ್ಲೇ ಬಂದಿದ್ದಾರೆ. ಸೊ ನೀರೊಳಗೆ ಬಿದ್ದೋನು ಎಷ್ಟು ನಿಮಿಷ ಪ್ರಾಣ ಹೋಗೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ ಹೇಳ್ರಿ? 10 ನಿಮಿಷ 5 ನಿಮಿಷ. ಸರಿನಾ? ಇವಾಗ ಕ್ಲಾರಿಫಿಕೇಶನ್ ಕೊಡ್ತೀನಿ. ಬಂದಿದ್ದಾರೆ, ಎಲ್ಲರೂ ಹುಡ್ಕಾಡಿದ್ದಾರೆ, ಸಿಕ್ಕಿದ್ದು ಬಾಡಿ 5 ಗಂಟೆ 5:30 6 ಗಂಟೆ 5:45 6 ಗಂಟೆಗೆ ಸಿಕ್ಕಿದ್ದು. ಸೊ ಇವಾಗ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸರಿನಾ? ಈಜ್ ಬರ್ತಿತ್ತು, ಅಷ್ಟು ಚೆನ್ನಾಗಿ ಈಜ್ ಬರ್ತಿತ್ತು, ಅಷ್ಟು ಚೆನ್ನಾಗಿ ಬರ್ತಿದ್ನು, ಬಿದ್ದು ಯಾರೇ ಆದ್ರೂ ಒಬ್ಬ ಮನುಷ್ಯ ಈಜ್ ಬರ್ದೇ ಇರೋನ್ ಬಿದ್ರು ಸಾಯಿ ಬಿದ್ದು ಅಂದ್ರೆ ನೀರ ಮೇಲ್ಗಡೆ 3 ಸಲ ಎತ್ತಿ ಮುಳುಗ್ಸುತ್ತೆ ಸಾಯ್ಬೇಕಂತ ಅಂದ್ರೆ. ಸೊ ಅಂತ ಇದು ಸಿಚುವೇಶನ್. ಆಮೇಲೆ ಇವನ್ಗೆ ಕಲ್ಲು ಹೊಡಿತು ಅಂತ ಅಂತವ್ರೆ. ಬಿದ್ದೆಟ್ಗೆ ಕೆಳಗಡೆ ಇರೋ ಕಲ್ಲು ಹೊಡಿತು ಅಂತ. ನಾವೇ ಬೇಕು ಅಂತ ಒಳಗಡೆ ಎಷ್ಟೇ ಟ್ರೈ ಮಾಡ್ಕೊಂಡು ಹೋದ್ರು ಕಲ್ಲು ಟಚ್ ಆಗಲ್ಲ, ಒಳಗಡೆನೆ ಹೋಗಕ್ಕಾಗಲ್ಲ ನಾವು. ಆಮೇಲೆ ಓಡ್ ಬಂದು ಬೀಳ್ತೀನಿ ಅಂದ್ರು ಅಲ್ಲಿ ಕಲ್ಲಿಲ್ಲ, ಬೀಳ್ತೀನಿ ಎಗ್ರಿ ಹೊಡಿತದೆ ಅಂದ್ರು ಅಷ್ಟು ದೂರ ಹೋಗಕ್ಕಾಗಲ್ಲ. ಎಂತ ಈಜ ಬರೋನಾದ್ರು ಒಳಗಡೆ ಹೋಗಕ್ಕಾಗಲ್ಲ, ಅಷ್ಟು ಆಳ ಐತೆ. ಸರಿನಾ? ಕಲ್ಲು ಯಾವುದೇ ತರ ಕಲ್ಲು ಹೊಡೆದಿಲ್ಲ. ಇದು ಒಂದು ವಿಡಿಯೋದಲ್ಲಿ ನೋಡಿದೆ, ಯಾರೋ ಒಬ್ರು ವಿಡಿಯೋ ಮಾಡಾಕಿದ್ರು, ಬುಂಡೆಗೆ ಹೊಡೆದಿ ಈಜ್ ಬರಲ್ಲ ಅವನಿಗೆ, ಬುಂಡೆಗೆ ಕಲ್ಲು ಹೊಡೆದು ಸತ್ತಿದ್ದಾನೆ ಅಂತ ಹೇಳಿದ್ರೆ ಅದು ಸುಳ್ಳು. ಅವನ ಬಗ್ಗೆ ಸುಳ್ಳು ಹೇಳಿದ್ರು. ಆಮೇಲೆ ಆ ಕಮೆಂಟ್ಸ್ನು ಓದ್ದೆ, ಆ ವಿಡಿಯೋ ಕಮೆಂಟ್ಸ್ನು ನೋಡಿದೆ. ಈಜ್ ಬರಲಿಲ್ಲ ಅಂತಂದ್ರೆ ತೊರೆಯೋದಿಕ್ಕೆ ಹೋಗಿ ಬೀಳ್ಬೇಕಾ, ಡ್ಯಾಶ್ ತೊರೆಯೋದಿಕ್ಕೆ ಹೋಗಿ ಬೀಳ್ಬೇಕಾ, ಹಂಗೆ ಕಚಡ ನನ್ನ ಮಕ್ಕಳು, ಡ್ಯಾಶ್ ನನ್ನ ಮಕ್ಕಳು, ಈ ಥರ ಎಲ್ಲ ಬಂತು, ಕಮೆಂಟ್ಸು ಬಂತು. ಅದು ಓದಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ಸೊ ಯಾಕೆಂದ್ರೆ ನನ್ನ ಫ್ರೆಂಡು ನನ್ನ ಏನು ವಿಷಯ ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕು, ಯಾಕಂದ್ರೆ ಆ ಸ್ಪಾಟಲ್ಲಿ ನಾನಿರಲಿಲ್ಲ. ಸೊ ನಾನು ಮನುನ ಫೋನ್ ಮಾಡಿ ಮೀಟ್ ಆಗಿ ಏನೇನಾಯ್ತು ಮನು, ಏನೇನು ವಿಷಯ ಹೇಳು ಅಂತ ಕೇಳಿದೆ. ಆಮೇಲೆ ಎಲ್ಲಾನು ವಿಷಯ ಹೇಳ್ದ. ಆಮೇಲೆ ಕೆಲವೊಂದು ಈ ಥರನೂ ಕಮೆಂಟ್ಗಳು ನೋಡಿದೆ, ಅವನೇನು ಸ್ವಾತಂತ್ರ್ಯ ಹೋರಾಟಗಾರನ, ಅವನು ಇಲ್ಲಪ್ಪ ಅವ್ನು ಏನೂ ಮಾಡಿಲ್ಲ, ಅವ್ನ ಫ್ಯಾಮಿಲಿಗೆ ಅವ್ನು ಏನೋ ಮಾಡ್ಕೊಂಡಿದ್ದ, ನನ್ನ ಫ್ರೆಂಡು ನನ್ನ ನೋವು ನನಗೆ ಗೊತ್ತು, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಸರಿನಾ? ಸೊ ಇಷ್ಟು ನಾನು ಕ್ಲಾರಿಫಿಕೇಶನ್ ಕೊಡಬೇಕು. ಅವ್ನಿಗೆ ಈಜ್ ಬರ್ತಿತ್ತು, ಅವನು ಬಿದ್ದಿದ್ದು ಆ್ಯಕ್ಚುಲಿ ನಮ್ಮ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಗೊತ್ತಾಗ್ತಿತ್ತು, ಮಾಡಿಸಿಲ್ಲ. ಸೊ ನಮ್ಮ ಪ್ರಕಾರ ಅಲ್ಲಿ ಇದ್ನಲ್ಲ ಮನು, ಅವನು ಹೇಳ್ತಿರೋ ಪ್ರಕಾರ ಮಚ ಅವನು ದಮ್ ಕಟ್ಟಿದ ಗೊತ್ತಾ. ಸೊ ಊಟ ಮಾಡಿರಲ್ಲ, ನೈಟ್ ಊಟ ಮಾಡಿರಲ್ಲ, ಮಾರ್ನಿಂಗ್ ಊಟ ಮಾಡಿರಲ್ಲ, ಈಜ್ ಬಿದ್ದಾನೆ, ಅಷ್ಟೊಂದು ಓಡ್ ಬಂದು ತುಂಬ ಡೈ ಬಿದ್ದಿದ್ದಾನೆ. ಸೊ ಹಂಗಾಗಿ ಏನಾಗಿದೆ, ಬಿದ್ದಿರೋನ್ಗೆ ಏನೋ ಹಾರ್ಟ್ ಏನೋ ಪ್ರಾಬ್ಲಮ್ ಆಗಿ ಅಥವಾ ದಮ್ ಕಟ್ಟಕ್ಕಾಗದೆ ಸ್ಪಾಟಲ್ಲೇ ಹೋಗಿದ್ದಾನೆ. ಲೋ ಬಿ ಪಿನೂ ಆಗ್ಬೋದು ಅಥವಾ ಈ ಥರನೂ ಆಗ್ಬೋದು. ಬಾಡಿ ಎತ್ತದಾಗ ಏನಾಯಿತು, ಫಸ್ಟು ಮೂಗಲ್ಲಿ ಮತ್ತೆ ಬಾಯಲ್ಲಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಬಾಡಿ ಎತ್ತದೋ ಎಷ್ಟು 5:45 ಅಲ್ವಾ, 5:45 ಗಂಟೆ 5:45 ಗಂಟೆಲಿ ಬಾಡಿ ಎತ್ತದೋ. ಬಾಡಿ ಎತ್ತಿ ಅದನ್ನು ತಗೊಂಡೋಗಿ ಅವ್ರ ಊರು ಬೂಕನ್ಕೆರೆಗೆ ತಗೊಂಡೋಗಿ ಬಾಡಿನ ಸುಟ್ಟಾಕ್ಬಿಟ್ಟು ಬಂದು. ಸೊ ಇಷ್ಟು ಕ್ಲಾರಿಫಿಕೇಶನ್ ವಿಡಿಯೋ ಕೊಡ್ತೀನಿ. ಸೊ ಗೊತ್ತಿಲ್ಲದೆ ಒಬ್ಬ ಮನುಷ್ಯನ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಬೇಡ್ರಿ, ಸರಿನಾ? ಆಮೇಲೆ ಫ್ರೆಂಡ್ ಸತ್ತಿರೋದನ್ನ ಕಂಟೆಂಟಾಗಿ ಇಟ್ಕೊಂಡು ಮಾಡ್ತಾನೆ ಅಂತ ಥರ್ಡ್ ಕ್ಲಾಸ್ ಬುದ್ಧಿ ನನಗೆ ಏನಕ್ಕೆ ಬರುತ್ತೆ? ನನ್ನ ನೋವು ನನಗೆ ಗೊತ್ತು, ನನ್ನ ಫ್ರೆಂಡು ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿದ್ದೀವಿ, ನನ್ನ ಫ್ರೆಂಡು. ಈಗ ಸ್ಟೋರಿ ಹಾಕಿದ ತಕ್ಷಣನೇ ಎಲ್ಲರೂ ಸ್ಟೋರಿ ಹಾಕಿದ್ರು, ತುಂಬ ಜನ ಹತ್ರು, ಕಣ್ಣಲ್ಲಿ ನೀರು ಬರುತ್ತಾ? ಸುಮ್ಮನೆ ಕಣ್ಣಲ್ಲಿ ನೀರು ಬರುತ್ತಾ? ನೋವಿರೋದಕ್ಕೆ ತಾನೇ ಬರೋದು, ನೋವಿರೋದಕ್ಕೆ ತಾನೇ ಸ್ಟೇಟಸ್ ಸ್ಟೋರಿ ಹಾಕೋದು. ಸೊ ಅವ್ರವ್ರ ನೋವು ಅವ್ರವ್ರಿಗಿರುತ್ತೆ. ಸೊ ಬೇರೆಯವ್ರಿಗೆ ಬೈಯೋದನ್ನ ಬಿಡ್ರಿ, ಅವ್ರವ್ರ ನೋವನ್ನ ಅವ್ರು ಇದು ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡ್ರಿ. ಏನನ್ನು ಕೆಟ್ಟದಾಗ ಕಮೆಂಟ್ ಹಾಕ್ಬಿಡ್ರಿ. ಆಮೇಲೆ ಸತ್ತಿರೋರ ಬಗ್ಗೆನೂ ಗೊತ್ತಿಲ್ಲದೆ ಏನಕ್ಕೆ ಸತ್ರು ಏನಾಯಿತು ಅಂತ ಗೊತ್ತಿಲ್ಲದೇನೂ ಮಾತಾಡೋಕೆ ಹೋಗ್ಬಿಡ್ರಿ, ಸರಿನಾ? ಸೊ ಇಷ್ಟು ಹೇಳ್ತಿದ್ದೀನಿ, ಇದು ಬಿಟ್ರೆ ಇನ್ನೇನಿಲ್ಲ. ಸೊ ಕ್ಲಾರಿಫಿಕೇಶನ್ ವಿಡಿಯೋ ಇಷ್ಟ ಆಗೈತೆ. ಸೊ ಬಾಯ್. ಧೈರ್ಯ ಮಾಡ್ತಾರೆ. ಮತ್ತೆ